ಸರ್ಕ ಬಂದ್ರೆ ನನ್ನ ಕತೆ ಏನು? ಕಾಲೆತ್ಕೊಂಡು ಹಿಂದೆ ಈಚೆ ಕಡಿಬೋದಾ ಇಲ್ವಾ? ಅರೆ ಲಕ್ಷ್ಮಿದು ಅಕ್ಕ ನೇಹದಕ್ಕೆ ಏನಾಗ್ಬಿಟ್ಟಿದೆ? ಈ ಥರದ್ದು ಕಂಡು ಪಿಳಿದ್ದು ಬಿಟ್ಕೊಂಡು ನೋಡ್ತಾ ಇದೆ. ಯಾಕೆ ಈ ಥರದ್ದು ಆಗಿದೆ? ನನಗೂ ಅದೇ ಗೊತ್ತಾಯ್ತಿಲ್ಲ ಕಮ್ಮಿ. ಯಾವುದೋ ಗುಂಗಲ್ ಕೂತ್ತವಳೆ, ಯಾವ ಗುಂಗಲ್ ಕೂತ್ತವಳ ಕಾಣಿ ರಾಣಿ. ಕೇಳುಮಂತೆ ಇರು, ಯಾಕೆ ತಲೆ ಕೆಡ್ಸ್ಕತಿ? ಬಾಯಿ ಬಿಡ್ತಾಳ ರಾಣಿ. ನಾನು ಮಾಡಿದ ತಪ್ಪ ಏನು ಮಾಡೋದು ಒಂದು ಅರ್ಥನೇ ಆಯ್ತಿಲ್ಲ. ಅವ ಏನು ಮ್ಯಾಗ ಏನಾರು ಪ್ರೀತಿ ಕಿತ್ತಿ ಬಿಟ್ಬಿಡ್ತಾ ಹೆಂಗಪ್ಪ? ಅದಕ್ಕೇನಾರು ಹಿಂಗೆ ಆಗ್ಬಿಟ್ಟು ನಾನು ಯಾರನ್ನ ತಪ್ಕೊಂಡವಳಲ್ಲ. ಹಂಗೆ ಹೋಗಿ ಸಡನ್ನಾಗಿ ಹಂಗೆ ತಪ್ಕೊಂಡ್ಬಿಟ್ಟೆ ಅಂದರೆ ಕರೆಂಟ್ ಹೋದ ತಕ್ಷಣ ಇಲ್ಲ ಸೌಂಡ್ ಆದ ತಕ್ಷಣ ಹೋಗಿ ತಪ್ಕೊಂಡಿದ್ದು ಅನ್ಕೋತೀನಿ. ಕರೆಂಟ್ ಇರಲೇ ಇಲ್ಲ. ಏನು ನಂದು ಈ ಥರ ಆಗ್ಬಿಡ್ತಲ್ಲ, ಏನು ಮಾಡೋದು ಒಂದು ಅರ್ಥನೇ ಆಗಿಲ್ವಲ್ಲ. ಎಲ್ಲಿ ಅಂತ ಕೇಳೋದು ಇದಕ್ಕೆ ಕ್ಲಾರಿಟಿನ? ಏನಪ್ಪ ಇದು ನನ್ನ ಮನ್ಸಾಗ ಇಂಥವೆಲ್ಲ ಹುಟ್ಟಕತ್ತಾವ. ಆಮ್ಯಾಗ ಯಾರು ಅಕಸ್ಮಾತು ನೋಡು ಗಂಡ್ಸತ್ ಮ್ಯಾಗ ಈ ಥರ ಹಿಂಗೆ ಓಡಾಡ್ತಾಳ ಬಿಡ್ತಾಳ, ಹಿಂಗೆ ತಪ್ಕೊಂಡ್ಲು ಅಂತ ಮಾತಾಡ್ತಾರ. ಈಗಿನ ಕಾಲದಾಗೆಲ್ಲ ಆಯ್ತಾರ. ತೀರೋಗವನ ಅಂತ ಮ್ಯಾಗ ಇನ್ನೊಂದು ಮದುವೆ ಆಯ್ತಾರ. ಆಗ್ಬೋದಾ ನಾನು? ಮ್ಯೋ ನೇಹ ಏನೋ ನೀವು ಒಬ್ಬಾಕಿನೇ ಮಾತಾಡ್ಕೊಂಡು ನಿಂತೀಯಲ್ಲ, ಏ ನೇಹ? ಅರೆ ಲಕ್ಷ್ಮಿದು ಅಕ್ಕ ಪ್ಯಾರ್ಗೆ ಏನೋ ಬಿದ್ದುಬಿಟ್ಟಿದೆ. ಅದಕ್ಕೆ ನೋಡಿ ಯಾವುದೋ ಗುಂಗಲ್ಲಿ ಒಬ್ಬಾಕಿದೆ ಏನ್ಗೋ ಮಾತಾಡ್ತಾ ಇದೆ. ಏನೋ ಆಗಿದೆ, ನಮ್ದಕ್ಕೆ ಹೇಳ್ಕೊಬೋದು ಅನ್ಸುತ್ತೆ. ಕೇಳಿ ಹುಡುಗಿದು ಎದ್ದೇಳಿಸಿ. ನೇಹದು ಅಮ್ಮ ಎದ್ದೇಳಿ, ನಿಮ್ದಕ್ಕೆ ಇಲ್ಲಿ ನೋಡಿ ಲಕ್ಷ್ಮಿದು ಅಮ್ಮ ಪಾತಿದು ಅಕ್ಕ ಬಂದಿದ್ದಾರೆ, ಕೈನ್ಗೆ ಬಿಡಿ. ಓ ಲಕ್ಷ್ಮಿ ಅಕ್ಕ, ಪಾತಿಮಕ್ಕ ಯಾವಾಗ ಬಂದ್ರಿ? ಏನು ಯಾವಾಗ ಬಂದ್ರಿ? ಏನೇನು ಗುಂಗಲ್ ನೀನು ಒಬ್ಬಾಕಿನ ಏನೇನೋ ಮಾತಾಡ್ತಿದ್ಯಲ್ಲ, ಜೋರಾಗೂ ಮಾತಾಡ್ತಿಲ್ಲ, ಸಣ್ಣಕ್ಕ ಮಾತಾಡ್ಕೊಂಡು ಕುಂತೀಯವ. ಏನು ಮಾತಾಡ್ತಿದ್ಯಾ, ಏನು ಬಿಡ್ತಿದ್ಯಾ ಒಂದು ಅರ್ಥನೂ ಆಯ್ತಿಲ್ಲ, ಬಿಡೋನೂ ಇಲ್ಲ. ಹಬ್ಬ ಸದ್ಯ ಬದುಕಂದೆ. ಪೂಜಾರಿ ಹೇಳಿಲ್ಲ ಅನ್ಸುತ್ತ. ಹಿಂಗಾಯ್ತು ಹಿಂಗೆ ಬಿಡ್ತು ಅಂತೇಳಿ ಅದಕ್ಕೆ ಬದುಕೊಂಡಿನಿಲ್ಲ ಅಂದಿದ್ರೆ ನಾನು ಬದುಕ್ತಿದ್ದು. ಇವತ್ತು ನಾನು ತಿಥಿನ ಆಯ್ತು ಬಿಡೋರು. ಇವರೆಲ್ಲ ಊರ ಹೆಂಗಸರ ಸೇರ್ಕೊಂಡು ನಾನು ಮೇಷ್ಟ್ರನ್ನ ತಪ್ಕೊಂಡಿರೋ ವಿಚಾರ ಹೇಳಿಲ್ಲ ಅನ್ಕೋತೀನಿ. ಅಲ್ಲ ಕಣೆ, ಬಾಯ್ಬಿಟ್ಟು ಜೋರಾದ್ರು ಮಾತಾಡೆ. ಒಬ್ಬಾಕಿನ ಒಟ ಅಂತ ಒಳಗೆ ಮಾತಾಡ್ತಿದ್ದಿಲ್ಲ. ಯಾಕೆ ಏನೈತೆ? ಎಲ್ಲೇ ನಿನ್ನ ಮಗ, ಎಲ್ಲೇ ನಿನ್ನ ಮಗಳು, ಎಲ್ಲೇ ನಿಮ್ಮ ಅತ್ತೆ? ಅತ್ತೆ ನೀವೇ ಎತ್ಕೊಂಡ್ಬಂದ್ರ? ಕೊಡ್ರಿ. ಬಾರೇ ಅಶ್ವಿನಿ, ಬಾ ಕೆಳಕ್ ಕುಂದ್ರ. ಯಾಕೆ ಕಳೋದು? ನಾನು ಇಲ್ಲೇ ಇಲ್ವೇನ ನಿಮ್ಮವ್ವ? ಎದು ಕಳೋದು? ಅಜ್ಜಿ ಜೊತೆ ಕಿದ್ರು ಅಳ್ತಾಳವ ಇವಳು. ಮುರತ್ತಿ ಇವಳ ಎತ್ಕದೇ ಕುಂದ್ರಬೇಕು. ಬಾರೇ ಬಾ. ಅಯ್ಯ ಏನು ಗೊತ್ತಾ ಲಕ್ಷ್ಮಿ, ನೆನೆ ನನ್ನ ಮಗ ಕಂಟಿ ಬಂದಿದ್ದ. ನಾನು ನನ್ನ ಸೊಸೆ ಇಬ್ರು ರೊಟ್ಟಿ ತಿನ್ಸದ್ ಅವಳಿಗೆ ಅವನಿಗೆ. ನನ್ನ ಮಗ ಕಂಟಿ ಬಂದಿದ್ದಾರತ್ರಿ, ಕೇಳಬೇಕಾರ. ಆ ಪೂಜಾರಪ್ಪ ನಮ್ಮ ಮಗ ಕಂಟಿ ಎಲ್ಲೇ ಬಂದಿದ್ರು. ಇವನ್ ಮಗ ಕಂಟಿ ಬಂದಿದ್ನೆ, ದೆವ್ವ ಆಗವನೆ. ಇವತ್ತು ಪಿತೃಪಕ್ಷ ಅಂತಾರೆ ಎಲ್ಲ ಕಡೆ. ಮಂಡ್ಯ ಮೈಸೂರು ಕಡೆ ಎಲ್ಲ ಪಿತೃಪಕ್ಷ ಮಾಡ್ತಾರೆ. ನಮ್ಮ ಕಡೆ ಕೊಟ್ಟು ಬಂದ್ಬಿಟ್ಟಿದ್ನೆ. ಏನಾರು ಇವತ್ತು ಬರೋದು ನೆನೆನೆ ಬಂದ್ಬಿಟ್ಟಿದ್ನೆ. ಯವ್ವ ಏನಪ್ಪ ಇದು? ನನಗಂತೂ ದಿಗ್ಲುಡ್ತೈತಿ. ಕಂಟಿ ಬಂದಿದೆ ದೆವ್ವಾಗಿ. ಇವರು ರೊಟ್ಟಿನೂ ಬೇರೆ ತಿನ್ಸಿದ್ರೆ ಯವ್ವ ಈ ಮನೆಗೆ ಬರೋಕೆ ಭಯ ಆಯ್ತೈತಲ್ಲಪ್ಪ. ಏನಪ್ಪ ಇವ ಅಮ್ಮ ಹೇಳ್ತಿರೋದು? ಯಪ್ಪೋ ನಮ್ಮತ್ತೆ ಇಂಥ ಟೈಮಾಗ ನಂಗೆ ಆಪಿಟ್ಲಲ್ಲಪ್ಪ. ಊರ್ ಮಂದಿ ಎಲ್ಲ ಆಡ್ಕೊಂಡು ನಗಿತಾರ. ನೋಡು ಗಣಸತ್ನಾಗ ಇವ್ಳಿಗೆ ಹಾಕ್ಬೇಕು ಇನ್ನೊಬ್ಬನ ಸವಸ ಅಂತೇಳಿ. ಏನಪ್ಪ ಮಾಡೋದು ಇದು? ಒಂದು ಅರ್ಥನೂ ಆಗಲ್ದು, ಬಿಡೋನು ಇಲ್ಲ. ಪಿಲ್ಲ ಮಗ ಟಿವಿಗೆಲ್ಲ ಮಾಡ್ಕೊಂಡಾಗ ಸುಮ್ಮನಿರ್ತಾರ ಮಂದಿ. ಅದ ನಾವು ಮಾಡ್ಕೊಂಡ್ಬಿಟ್ರ ಅಯ್ಯೋ ನೋಡು ಮಕ್ಳು ಬಿಟ್ಟು ಗಂಡಸತ್ನಾಗ ಹೆಂಗ್ ಮಾಡ್ಕೊಂಡ್ಲು ಅಂತ ಆಡ್ಕೊಬಿಡ್ತಾರ. ಏನಪ್ಪ ಮಾಡೋದು? ಜನಗಳ ಕೈಯಾಗ ಹೆಂಗಪ್ಪ ಬಾಯಿಂದ ತಪ್ಪಿಸ್ಕೋದು? ಈ ಅಮ್ಮ ಒಬ್ಳು ಇವಾಗಲೇ ಹೇಳ್ಬೇಕೆ ಆಟಮ್ಮ ಬಿಟ್ಲು. ಅದು ಲಕ್ಷ್ಮಕ್ಕಯ್ಯ ಅಮ್ಮಂಗ ಹುಚ್ಚಿಡ್ದೈತೆ ಅಂತ ಗೊತ್ತಲ್ಲ. ಮಗ ಬಂದ ಅಂತ ಸುಳ್ಳು ಹೇಳ್ತಾವಳೆ. ಆಕಿಗೆ ಏನು ಗೊತ್ತು? ಯಾವ ಕಂಟಿನ್ಯೂ ಇಲ್ಲ ಏನಿಲ್ಲ. ನಿದ್ಗಣಲ್ಲೆಲ್ಲ ಬಂದಿತ್ತೇನೋ ಕನ್ಸಾಗ ಅದಕ್ಕೆ ಹೇಳ್ತೈತೆ ಅಷ್ಟೇ ಕನಕ. ಅದಕ್ಕೂ ಏನು ಸಂಬಂಧ ಇಲ್ಲ. ಇಲ್ಲ ಕಣ್ ಲಕ್ಷ್ಮಿ, ನೆನೆ ಈಕಿ ನನ್ನ ಮಮ್ಮ ನನ್ನ ಗಂಡ ಇದು ನನ್ನ ಮಗನ ತಪ್ಕೊಂಡಿದ್ಲು. ನಾನು ನೋಡೀನಿ. ನೆನೆ ನನ್ನ ಮಗ ಬಂದಿದ್ದ. ಬತ್ತಿನ ಕವ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋದ. ರೊಟ್ಟಿ ತಿಂದ ಕೂತಿದ್ದ, ನನ್ನ ಮಲಗಿಸ್ತಾ ಹೋದ. ನನ್ನ ಮಗ ಬಂದಿದ್ದ. ಇವಳು ಸುಳ್ಳು ಹೇಳ್ತಾಳೆ. ಇವಳು ಜುಟ್ಟು ಹಿಡಿದು ಹೊಡಿತೀನಿ ನೋಡು. ನನಗೆ ಹುಚ್ಚು ಅಂತಾಳೆ ಇವಳು. ಅರೆ ಲಕ್ಷ್ಮಿದು ಅಕ್ಕ ಈ ಅರ್ಚನಮ್ಮದು ಇಷ್ಟು ಕ್ಲಾರಿಟಿಗೆ ಹೇಳ್ತಿದೆ ಅಂದ್ರೆ ಅದಕ್ಕೆ ಹುಚ್ಚುದು ಹಿಡ್ದಿಲ್ಲ, ಅದಕ್ಕೆ ಭ್ರಮೆದು ಆಗ್ಬಿಟ್ಟಿದೆ ಮೊದಲದು ಅಷ್ಟೇ. ಆದ್ರೆ ಇಷ್ಟೊಂದು ಕ್ಲಾರಿಟಿಗೆ ಹೇಳ್ತಿದೆ ಅಂದ್ರೆ ನೇಹದು ಏನೋ ಮುಚ್ಚಿಡ್ತಾ ಇದೆ ಎಂದು ಕೇಳ್ಬಿಡಿ. ಇಲ್ಲ ಅಂದ್ರೆ ಅದಕ್ಕೆ ಒದ್ದೆ ಬಿಡೋಣ. ಏನೋ ನೇಹದು ಎಂದು ಹೇಳ್ತೀಯೇ ಹೇಳಕ್ಕಿಲ್ವಾ? ನಮ್ದಕ್ಕೆ ಸುಳ್ಗೆ ಹೇಳ್ತಿ? ನೀವಿಬ್ರೇ ನನ್ನ ತಿನ್ಕೊಳ್ತಾರ ನೋಡ್ತೀರಾ? ಹೊಡೆದು ಬಿಡ್ತೀರಾ ನಂಗೆ ಇವತ್ತು? ನಂಗೆ ಹೊಡೆದು ಬಿಡ್ತೀರಾ? ಹೊಡೆದ್ಬಿಟ್ಟು ತಿಕ್ಕ ಬಿಡ್ತೀರಾ? ಅದಕ್ಕೆ ಹೊಡೆಯ ಥರ ನೋಡ್ತಿದ್ದೀರಾ? ಹೇಳಮ್ಮಿ ಬೊಗಣಿ ಏನಾಯ್ತು ಅಂತ ಹೇಳ್ತೀಯ? ಯಾಕೋನ ಹತ್ರ ಹೇಳಕ್ಕಿಲ್ವಾ? ಆಮ್ಯಾಗ ನೋಡು ಏನು ಸಹಾಯ ಮಾಡ್ದ ಹೋಯ್ತೀನಿ. ಆಮ್ಯಾಗ ನನ್ನ ಹತ್ರ ಬಂದ್ಮ್ಯಾಗ ಎಲ್ಲ ಮಿತಿ ಮೀರಿದ ಮ್ಯಾಗ ಬಂದ್ರೆ ನನ್ನ ತಲೆಗ ಹಚ್ಕೊಳಕ್ಕಿಲ್ಲ. ಏನಾಯ್ತು ಹೇಳ್ತಿ ಹೇಳಕ್ಕಿಲ್ಲ. ಪಾತಿ ಮಕ್ಕಳ ಲಕ್ಷ್ಮಕ್ಕನ ಈಗ ಗರಂ ಆಗತ್ರ. ಇವಾಗ
ಏನಾದ್ರು ಹೇಳ್ಕೊಂಡಿಲ್ಲ ಅಂದ್ರೆ ನಾನು ಕೊಂದ ಬಿಡ್ತಾರ. ಹೇಳ್ಕೊಬಿಡೋದು ಒಳ್ಳೇದೈತಿ. ಭಯ ಬೇರೆ ಆಯ್ತದೆ, ಏನು ಹೇಳ್ಕೊಳ್ಳೋದು ಏನು ಬಿಡೋದು ಅಂತೇಳಿ. ಹೇಳ್ಕೊಂಡ್ಮ್ಯಾಗ ಇವ್ರು ಹೆಂಗೆ ಅರ್ಥ ಮಾಡ್ಕೊತಾರೋ ಬಿಡ್ತಾರೋ ಅನ್ನೋದು ದಿಕ್ಲುಟ್ ಬಿಡೋದು. ಏನಪ್ಪ ಇದು ಹೇಳ್ಕೊಬಿಡ್ಲಾ? ಹೇಳ್ಕೊತೀನಿ. ಇಲ್ಲ ಅಂದ್ರೆ ನಾನು ಮ್ಯಾಗ ಪುರೋಹಿತ ಹೇಳ್ಕೊಬಂದ್ಮ್ಯಾಗ ಹೇಳಕ್ಕೋಯ್ತೀನಿ ಅಂದ್ರೆ ನೀನು ಸುಳ್ಳು ಹೇಳ್ದೆ ಅಂತಾರ. ನಿಜ ಒಪ್ಕೊಂಬಿಡೋದು ಒಳ್ಳೇದೈತಿ. ಅದು ಏನಂದ್ರೆ ಲಕ್ಷ್ಮಕ್ಕ ಪಾತಿಮಕ್ಕ, ಅದು ಏನಾಯ್ತಂದ್ರೆ ನಿನ್ನೆ ಕರೆಂಟ್ ಹೋಗಿತ್ತಾ. ಕರೆಂಟ್ ಹೋದಾಗ ಯಾರೋ ಕಳ್ಳ ಬಂದಿದ್ದಂತ ನಮ್ಮ ಮಟ್ಟಿಯಾಕ. ಅದಕ್ಕೆ ಅಪ್ಪು ಪೂಜಾರಪ್ಪನವೇ ಸ್ಕೂಲ್ ಮೇಸ್ಟ್ರು ಬಂದಿದ್ರು. ಸ್ಕೂಲ್ ಮೇಸ್ಟ್ರು ಮುಂದೆ ನಿಂತಿದ್ನ ಅವಯ್ಯ. ಅವಾಗ ನಾನು ಹಿಂದೆಯಿಂದ ಏನೋ ಇದು ಲೋಟನ ಏನೋ ಸೌಂಡ್ ಆಯ್ತಾ ಅನ್ಕತೀನಿ. ಹೋಗಿ ಅವಯ್ಯನ ತಪ್ಕೊಬಿಟ್ಟಕ್ಕ. ಅವ್ನು ಸ್ಕೂಲ್ ಮೇಸ್ಟ್ ಅಲ್ಲ, ನನ್ನ ಮಗ ಕಂಟಿ. ಇವಳು ಸುಳ್ಳು ಹೇಳ್ತಾಳೆ ಸ್ಕೂಲ್ ಮೇಸ್ಟ್ರು ಅಂತೇಳಿ. ನನ್ನ ಮಗ ಕಂಟಿ ಅವನು. ನನ್ನ ಮಗ ಕಂಟಿ. ನನ್ನ ಮಗ ಕಂಟಿ ಹಾಸ್ಪಿಟ್ಲಿಂದ ಬಂದವನು. ಅವ್ನು ನನ್ನ ಮಗ ಕಂಟಿ. ಅಲ್ಲ ಕಮ್ಮಿ, ನೀನು ಹೋಗು ಸ್ಕೂಲ್ ಮೇಸ್ಟ್ರನ್ ತಪ್ಕೊಂಡಮ್ಮಿ. ಆಮ್ಯಾಕೆ ಏನಾಯ್ತಮ್ಮಿ? ಈ ಅಮ್ಮ ನೋಡಿದ್ರೆ ರೊಟ್ಟಿ ಪಟ್ಟಿ ಎಲ್ಲ ತಿನ್ನಿಸ್ತು ಅಂತವಳೆ. ಏನಾಯ್ತಮ್ಮಿ ಮುಂದೆ ಕೇಳಮ್ಮಿ. ಬಗಣಿ ಹೇಳ್ತೀವಿ ಬಡಿನ. ಆಮ್ಯಾಗ ಅವಯ್ಯ ನಾನು ತಪ್ಕೊಂಡಿದ್ದು ಹಿಂಗೆ ಬಿಟ್ಟಲ್ಲ ಮಾತಾಡ್ತಿದ್ಮು. ಅವಾಗ ನಮ್ಮ ಅತ್ತೆಯಿಂದ ಬಂದು ನನ್ನ ಮಗ ಕಂಟಿ ಅಂದ್ಬಿಟ್ಟು ಯಾರನ್ನೂ ಒಂದಿನಕ್ಕೂ ಕಂಟಿ ಅಂದೋಳಲ್ಲ ಇವಮ್ಮ. ಅವಯ್ಯ ನೋಡ್ಬಿಟ್ಟು ನನ್ನ ಮಗ ಕಂಟಿ ಅಂದ್ಬಿಟ್ಟು ಕೂರಿಸ್ಕೊಂಡು ರೊಟ್ಟಿ ತಿನ್ನಿಸಿ ಆಯಪ್ಪನವ ನನಗೆ ಯಾರೋ ಅವ್ವ ಅಪ್ಪ ಇಲ್ಲ, ನಾನು ಅನಾಥಾಶ್ರಮದಲ್ಲಿ ಬೆಳೆದಿದ್ದು ಅಂದ್ಬಿಟ್ಟು ಆಯಪ್ಪನವೇ ರೊಟ್ಟಿ ತಿನ್ಸ್ಕೊಂಡು ಈ ಅಮ್ಮನ ಮಲಗಿಸ್ಬಿಟ್ಟು ಹೋದ. ಈ ಟಕನಕ ಆಗಿದ್ದು. ಅರೆ ಲಕ್ಷ್ಮಿದು ಅಕ್ಕ, ಒಂದು ದಿನ ಹೇಳಿದ್ದಿಲ್ಲ ನಾನು ನೇಹದಕ್ಕೂ ಸ್ಕೂಲ್ ಮೇಸ್ಟ್ರಿಗೂ ಪ್ಯಾರ್ಗೆ ಆಗಿ ಮದುವೆದು ಆಗುತ್ತೆ ಅಂತ ಹೇಳಿ. ನೋಡಿ ಆಗದ ಸಂದರ್ಭ ಬರ್ತಾ ಇದೆ. ನೇಹದ ಮೇಲೆ ಇದು ಮೇಸ್ಟ್ರಿಗೆ ಪ್ಯಾರ್ಗೆ ಮೇಸ್ಟ್ರು ಮ್ಯಾಗ ನೇಹದ ಮ್ಯಾಗೆ ಪ್ಯಾರ್ಗೆ. ಅವ್ರದಕ್ಕೆ ಎಂಟಿದ್ದು ಇಲ್ಲ, ಇವ್ರದಕ್ಕೆ ಗಂಡದು ಇಲ್ಲ. ಜೋಡಿದ್ದು ಆಗ್ಬಿಟ್ರೆ ಸೂಪರ್. ಏನ್ರ ಮಾತಾಡ್ತಿದ್ದೀರಿ? ಸ್ಕೂಲ್ ಮೇಸ್ಟ್ ಅಲ್ಲ ಅವನು. ನನ್ನ ಮಗ ಕಂಟಿ ಬತ್ತಾನ. ಇವತ್ತು ಬತ್ತಾನ ನನ್ನ ಮಗ ಬತ್ತಾನ ಇವತ್ತು. ಅಲಕನಕ ನೀವೇನು ಹೇಳ್ತಿರೋದು ಪ್ಯಾರ್ಗೆ ಹಂಗ ಹಿಂಗ ಅನ್ಕೊಂಡು? ಅಲಕನಕಯ್ಯ ನಾನು ಅಕಸ್ಮಾತ್ ಹಿಂಗಾದ್ರೂ ಸಮಾಜ ಒಪ್ಕೊಳತ್ತಕ್ಕಯ್ಯ. ನೀನೇ ಹೇಳಕ್ಕಯ್ಯ. ನೋಡು ಕನ್ಸತ್ ಮ್ಯಾಗ ಮಕ್ಳನ್ ಬಿಟ್ಟು ಆದ್ಲು ಹಂಗ ಹಿಂಗ ಅಂತ ಅನ್ನಕ್ಕಿಲ್ಬೇಕಯ್ಯ. ಮಕ್ಳಿದ್ದು ಆದ್ರೂ ಅಯ್ಯೋ ಇವಳಿಗೆ ತೆವಲು ಅಂತ ಅಂತಾರ ಕನಕ. ಏನಕ್ಕಯ್ಯ ಹಿಂಗೆ ಹೇಳ್ತೀರಿ ನೀವು? ಅಯ್ಯೋ ಪೆದಿದು ಈ ಸಮಾಜಕ್ಕೆ ಎದ್ರಿಕೊಂಡು ಜೀವನಾಗೆ ಮಾಡಿದ್ರೆ ನಿನಗೆ ಉದ್ದಾರಾಗೆ ಆಗ್ತಿ. ಎಂತೆಂಥ ದೊಡ್ಡ ಸ್ಟಾರ್ದು ಗಂಡದು ಬಿಟ್ಟು ಮತ್ತೊಂದು ಅದು ಇದ್ದ ಹಾಗೆ ಮದುವೆ ಆಗಿದ್ದಾರೆ. ನಿಮ್ದಕ್ಕೆ ಗಂಡದು ಸತ್ತ ಮೇಗೆ ಮದುವೆ ಆಗ್ತಿದ್ಯಾ? ನಿಮ್ದಕ್ಕೆ ಯಾಕೆ ಸಮಾಜದ ಬಗ್ಗೆ ತಲೆ ಕೆಡ್ಸ್ಕೊತಿ? ಚೆನ್ನಾಗೇ ಇದ್ರು ಆಡ್ತಾರೆ, ಚೆನ್ನಾಗೇ ಇಲ್ಲ ಅಂದರೂ ಆಡ್ತಾರೆ. ನಿಂದಕ್ಕೆ ತಲೆಗೆ ಕೆಡ್ಸ್ಕೋಬಾರ್ದು. ಜೀವನದಾಗ ತುಂಬಾಗೆ ಪ್ಯಾರ್ಗೆ ಇರಬೇಕು, ಖುಷಿಗೆ ಇರಬೇಕು. ನಿಮ್ದಕ್ಕೆ ಇಬ್ಬರು ಮಕ್ಳದು ಇದ್ದಾರೆ, ಅವ್ರದಕ್ಕೂ ಮಗದು ಇದ್ದಾರೆ. ಆ ಮಕ್ಳದು ಬಿಟ್ಬಿಟ್ಟು ಹೇಗೆ ಮದುವೆ ಆಗ್ತಾರೆ? ಮಕ್ಳದು ಚೆನ್ನಾಗೇ ಇಟ್ಕೊಂಡು ನಿಮ್ದಕ್ಕೆ ಮದುವೆದು ಆಗ್ಬೋದಲ್ಲ. ಪ್ಯಾರ್ಗೆ ಇರುತ್ತಲ್ಲ ನಿಮಗೆ. ಸ್ಕೂಲ್ ಮೇಸ್ಟ್ರಿಗುವೆ ಈ ನೇಹಂಗುವೆ ಲವ್ 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 ಡವ್ 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 ಡವ್. ಅದೇನ ಸರಿ, ನೀವ್ಯಾಕೆ ನಮ್ಮಟ್ಟಿ ತಪ್ಪಂದ್ರಿ? ಏನಾರು ಬೇಕಿತ್ತೆ? ಏನಾರು ಕೇಳ್ಬೇಕಿತ್ತೆ? ಬಂದು ವಿಚಾರಣೆ ಮಾಡ್ತಬಿಟ್ಟು ನೋಡು. ನೆನೆ ಕಳ ಬಂದಿದ್ನಲ್ಲ, ಅವನು ಚೀನಾ ಹುಡುಗ ಅಂತೆ. ಅದಕ್ಕೆ ಎಲ್ಲರೂ ಕುತ್ಕೊಂಡಲ್ಲಿ ಗಂಡಸರು ಮಾತಾಡ್ತಿದ್ರು ಅವ್ರವ್ರೆ ಹೋಗ್ಬೇಕು ಅಂತೇಳಿ. ನಾವೇನಲ್ಲಿ ನಿಂತ್ಕ ಮಾತಾಡೋದು ಅಂದ್ಬಿಟ್ಟು ನೇಹನ್ ಮನೆಗಾರು ಹೋಮ ಅಂದ್ಬಿಟ್ಟು ಇತ್ತಾಗ ಬಂದ್ವು. ನಿಮ್ಮ ಮನೆ ಕಾಣಿಸ್ತಿತ್ತ ಇಲ್ಲಿ ಇರು ಏನು ಮಾಡ್ತಾಳೆ ಅಂತ ಹೇಳಿ ಬಂದ್ರ ನೀನೇನು ಆ ಮೇಷ್ಟ್ರು ಗುಂಗಲ್ಲಿ ಕಳಗೋಗಿದ್ದಿ. ಹೌದೇಕ ಚೀನಾ ಹುಡುಗನಿಗೆ ಹಂಗಾರೆ ಬೆಕ್ಕು ನಾನು ಹೇಳ್ತಿದ್ದಲ್ಲ ದಿಟಾನಿಯೇ ಹಂಗಾರೆ ಸುಂದ್ರನು ಸೇರಿಸಿದ್ರೆ ನ್ಯಾಯಕ್ಕ ಎಲ್ಲರೂ ಕುತ್ಕೊಂಡು ಮಾತಾಡ್ತಿದ್ದಾರೆ ಅಲ್ಲಿ. ಹೌದು, ಹೆಂಗಸ್ರುಗಳೆಲ್ಲ ಬರಕ್ ಕೂಡ್ದು ಅನುಮಾನ ಬತ್ತವ. ಸುಮ್ಮನೆ ಗಂಡಸರು ಎಲ್ಲ ಹೋಗತ್ತರ ಹೋಯ್ತೀವಿ. ಅವಾಗ ಅವ್ನು ಹಿಡಿಯಕ್ಕೆ ಸಾಧ್ಯ ಆಗುತ್ತಿಲ್ಲ ಅಂದ್ರೆ ತಪ್ಪಿಸ್ಕೊಬಿಟ್ರೆ ಏನು ಮಾಡೋದು ಅಂದ್ಬಿಟ್ಟು ಅವ್ರು ಏನೇನೋ ಮಾತಾಡ್ತಿದ್ರವ. ನಾವ್ಯಾಕಲ್ಲಿ ನಿಂತ್ಕೊಳ್ಳೋದು ಅಂದ್ಬಿಟ್ಟು ಇತ್ತಾಗ ಬಂದ್ಮು. ಆಮ್ಯಾಕಿಂದ ಹೋಯ್ತೀವಿ ಕಣ. ಹಿಡ್ದಾದ್ಮ್ಯಾಗ ನನ್ನ ಮಗಂಗೂ ಅವ್ರು ಹಿಂದೆ ನಿಂತಿರೋದು ಜಯಮ್ಮ ಅಂತ. ಆಯಮ್ಮಂಗ ಸರಿಯಾಗಿ ಬಾರಿಸ್ಬೇಕು ಕಣ. ಹೌದಾ ಲಕ್ಷ್ಮಕ್ಕಯ್ಯ, ನಂಗೆ ಗೊತ್ತಾಗಿಲ್ಲ ನೋಡು. ಇಂಥವೆಲ್ಲ ಇದಾವೇನಾ? ಯವ್ವ, ಈ ಜಯಮ್ಮಂದ ಭಾರಿ ಆಗ್ಬಿಡ್ತು. ಜಯಮ್ಮಂಗ ಜಲ್ಜವಂಗ ಇಬ್ರಿಗೂ ಸೇರ್ಸಿ ಬಿಡಿಬೇಕು ಕರ. ಬರೀ ನಾಟಕದವೆ. ನಾನೇನಾರು ಮೇಷ್ಟ್ರ ಮನೆಯಾಕ ಮುಗಿನ ಕರ್ಕ ಹೋಗಂಗಿಲ್ಲ ಕಣ ಅವ್ರ ಮಗನ. ಸುಪ್ನಾಥ್ ಕಿತ್ತಿ ಅಂತ ಇವತ್ತು ನೋಡುವ ಇರೇ ಸುಪ್ನಾಥ್ ಕಿತ್ತಿ ಅನ್ನೋರು ಬಾಳೆಲ್ಲ ಹೆಂಗೈತೆ ಅಂತೇಳಿ. ಅಕ್ಕೊಂದು ಊರ್ ಬಾಗ್ಲಾಗುತ್ತೆ, ತಂಗಿದು ಅರ್ಧ ಬಾಗ್ಲಾಗುತ್ತೆ. ಹಂಗೈತೆ. ಹೆಂಗ್ ಮಾಡ್ತಾರೆ ಅಂದ್ಬಿಟ್ಟು ಊರ್ ಮಂದಿ ಕಾಣ್ರು. ಮಾಡ್ಲಿ ಇರು. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.